ಹಲೋ ಎವ್ರಿವನ್, ವೆಲ್ಕಮ್ ಟು ಅವರ್ ಚಾನಲ್. ಇವತ್ತಿನ ವಿಡಿಯೋದೊಳಗೆ ಹೆಲ್ದಿಯಾಗಿರುವಂಥ ಸ್ನ್ಯಾಕ್ಸ್ ರೆಸಿಪಿ ಮಾಡಿ ತೋರಿಸೋತೇವಿ. ಇದನ್ನು ಸ್ನ್ಯಾಕ್ಸ್ ಅಷ್ಟೇ ಅಲ್ಲ, ಬ್ರೇಕ್ಫಾಸ್ಟ್ಗೂ ಮಾಡ್ಕೊಂಡು ತಿನ್ಬೋದು. ಭಾಳ ರುಚಿಯಾಗಿರ್ತೈತಿ ಮತ್ತು ಕಡಿಮೆ ಎಣ್ಣೆ ಬಳಸಿ ಇದನ್ನು ಮಾಡೋದ್ರಿಂದ ಇದು ಹೆಲ್ದಿನೂ ಆಗಿರ್ತೈತಿ. ಬರ್ರಿ ಹಾಗಾದ್ರೆ ಈ ರೆಸಿಪಿ ಯಾವ ರೀತಿಯಾಗಿ ಮಾಡೋದಂತ ನೋಡೋಣ. ಮೊದಲಿಗೆ ಸ್ವಲ್ಪ ಕ್ಯಾರೆಟ್ ಮತ್ತು ಕ್ಯಾಬೇಜ್, ಮೂಲಂಗಿ, ಒಂದು ಉಳ್ಳಾಗಡ್ಡಿ, ಕೊತ್ತಂಬರಿ, ಕರಿಬೇವು ಸಣ್ಣಗೆ ಕಟ್ ಮಾಡಿ ತಗೋಬೇಕು, ಇಲ್ಲಾಂದ್ರೆ ತುರಿದು ತಗೋಬೇಕು. ಈಗ ಒಂದು ಕಡಾಯದೊಳಗೆ ಸ್ವಲ್ಪ ಎಣ್ಣೆ ಹಾಕ್ರಿ. ಎಣ್ಣೆ ಬಿಸಿ ಆದ್ಮೇಲೆ ಮೊದಲಿಗೆ ನಾವು ಕಟ್ ಮಾಡ್ಕೊಂಡಿರುವಂಥ ಉಳ್ಳಾಗಡ್ಡಿ ಹಾಕಬೇಕು. ಉಳ್ಳಾಗಡ್ಡಿನ ಮೊದಲಿಗೆ ಫ್ರೈ ಮಾಡ್ರಿ. ಈಗ ಒಂದು ಸಣ್ಣ ರಿಕ್ವೆಸ್ಟ್, ನೀವೇನಾದರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದ್ರೆ ಈಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೋರಿ. ಉಳ್ಳಾಗಡ್ಡಿ ಈ ರೀತಿ ಲೈಟಾಗಿ ಸ್ವಲ್ಪ ಕಲರ್ ಚೇಂಜ್ ಆದ್ಮೇಲೆ ನಾವು ಕಟ್ ಮಾಡ್ಕೊಂಡಿರುವಂಥ ಎಲ್ಲ ವೆಜಿಟೇಬಲ್ಸ್ನು ಈಗ ಇದ್ರೊಳಗೆ ಮಿಕ್ಸ್ ಮಾಡ್ರಿ. ನಿಮ್ಗೆ ಇದ್ರಾಗಿನ ಯಾವ್ದಾರ ವೆಜಿಟೇಬಲ್ ಬೇಡ ಅಂದ್ರೆ ಸ್ಕಿಪ್ ಮಾಡ್ಕೋಬೋದು, ಮತ್ತು ಎಕ್ಸ್ಟ್ರಾ ಯಾವುದಾದ್ರೂ ವೆಜಿಟೇಬಲ್ ಬೇಕಾದರೆ ಆ್ಯಡ್ ಮಾಡ್ಬೋದು. ಸ್ವಲ್ಪ ಕ್ಯಾಪ್ಸಿಕಮ್ ಮತ್ತು ಹಸಿ ಆಲೂಗಡ್ಡೆನೂ ತುರಿದು ಹಾಕೋಬೋದು. ಈಗ ನಾವು ಕಟ್ ಮಾಡ್ಕೊಂಡಿರುವಂಥ ಎಲ್ಲ ವೆಜಿಟೇಬಲ್ಸ್ನು ಇದ್ರಾಗ ಹಾಕೇವಿ. ಕೊತ್ತಂಬರಿನ ಆಮೇಲೆ ಹಾಕಬೇಕು. ಎಲ್ಲ ವೆಜಿಟೇಬಲ್ಸ್ನು ಈ ರೀತಿ ಸಣ್ಣಕ್ಕೆ ಕಟ್ ಮಾಡಿನೇ ತಗೋರಿ, ಅಂದರೆ ಇವು ಜಲ್ದಿ ಫ್ರೈ ಆಗ್ತಾವು. ಇವೆಲ್ಲ ಸ್ವಲ್ಪ ಚಂದಾಗ ಫ್ರೈ ಆದ್ಮೇಲೆ ಈಗ ರುಚಿಗೆ ಬೇಕಾಗಿರುವಷ್ಟು ಉಪ್ಪು ಹಾಕ್ರಿ. ಉಪ್ಪು ಹಾಕಿದಾದ್ಮೇಲೆ ಇದಕ್ಕೆ ಖಾರಕ್ಕೆ ತಕ್ಕಂಗೆ ಸ್ವಲ್ಪ ಖಾರ ಹಾಕಬೇಕು. ನಾವಿಲ್ಲಿ ಹಸಿ ಮೆಣಸಿನ್ಕಾಯಿಯ ಪೇಸ್ಟ್ ಹಾಕತ್ತೇವಿ, ನೀವು ಬೇಕಾದ್ರೆ ಅಚ್ಚ ಖಾರದ ಪುಡಿನೂ ಹಾಕ್ಬೋದು. ಈಗ ನಾವು ಹಾಕಿರುವಂಥ ಉಪ್ಪು ಖಾರ ಎಲ್ಲ ಕರೆಕ್ಟಾಗಿ ವೆಜಿಟೇಬಲ್ಸ್ ಒಳಗೆ ಮಿಕ್ಸ್ ಆಗಬೇಕು. ಅಲ್ಲಿವರೆಗೂ ಇವನ್ನ ಚಂದಾಗ ಮಿಕ್ಸ್ ಮಾಡ್ಕೊತ ತಗೋರಿ. ಇದ್ರೊಳಗೆ ಎಕ್ಸ್ಟ್ರಾ ನೀರದು ಏನೂ ಹಾಕಬೇಡ್ರಿ, ಯಾಕಂದ್ರೆ ವೆಜಿಟೇಬಲ್ಸ್ದೊಳಗನ ನೀರಿನ ಅಂಶ ಇರೋದ್ರಿಂದ ಇದು ಕರೆಕ್ಟಾಗಿ ಇಷ್ಟರೊಳಗನ ಬೇಯ್ತೈತಿ. ನೋಡ್ರಿ, ಇದು ಇಷ್ಟು ಬೆಂದ್ರೆ ಸಾಕು. ಇದು ಸ್ವಲ್ಪ ತಣ್ಣಗಾಗಬೇಕು. ಈಗ ಒಂದು ಮಿಕ್ಸಿಂಗ್ ಬೌಲ್ ಒಳಗೆ ಓವರ್ ನೈಟ್ ನೆನೆಸಿಟ್ಟಿರುವಂಥ 1 ಕಪ್ನಷ್ಟು ಸಾಬುದಾನಿ ತೊಗೊಳತ್ತೇವಿ. 4 ಟೇಬಲ್ ಸ್ಪೂನ್ ಅಷ್ಟು ಅಕ್ಕಿ ಹಿಟ್ಟು ಹಾಕೊಳತ್ತೇವಿ. ಜಾಸ್ತಿ ಹಾಕಬೇಡ್ರಿ, 4 ಟೇಬಲ್ ಸ್ಪೂನ್ ಅಷ್ಟು ಹಾಕ್ರಿ. ಈಗ ಫ್ರೈ ಮಾಡಿಟ್ಕೊಂಡಿರುವಂಥ ಎಲ್ಲ ವೆಜಿಟೇಬಲ್ಸ್ನು ಇದ್ರೊಳಗೆ ಹಾಕ್ರಿ. ಈಗ ಸಣ್ಣಕ್ಕೆ ಕಟ್ ಮಾಡ್ಕೊಂಡಿರುವಂಥ ಸ್ವಲ್ಪ ಕೊತ್ತಂಬರಿ ಹಾಕ್ರಿ. ಕೊತ್ತಂಬರಿ ಹಾಕಿದಾದ್ಮೇಲೆ ಇದನ್ನೆಲ್ಲ ಚಂದಾಗ ಒಂದ್ಸಲ ಮಿಕ್ಸ್ ಮಾಡ್ಕೊಂಡು ತಗೋರಿ. ಇದ್ರಾಗ ನೀರದು ಏನೂ ಹಾಕಬೇಡ್ರಿ, ಯಾಕಂದ್ರೆ ವೆಜಿಟೇಬಲ್ಸ್ ಒಳಗೆ ನೀರಿನ ಅಂಶ ಇರೋದ್ರಿಂದ ಇದು ಕರೆಕ್ಟಾಗಿ ಬೈಂಡ್ ಆಗ್ತೈತಿ. ಮೊದಲೇ ಇದನ್ನು ಕಲಿಸ್ಬೇಕಾದ್ರೆ ಡ್ರೈ ಅನ್ನಿಸ್ತೈತಿ, ಆಮೇಲೆ ಇದು ಕರೆಕ್ಟಾಗಿ ಸೆಟ್ ಆಗಿರ್ತೈತಿ. ನೋಡ್ರಿ, ಇದ್ರಾಗಿನ ಸ್ವಲ್ಪ ಮಿಕ್ಸ್ಚರ್ ತೊಗೊಂಡ ಈ ರೀತಿ ಸಣ್ಣ ಸಣ್ಣ ಉಂಡೆ ಮಾಡಿ ತಗೋರಿ. ಈ ರೀತಿ ಉಂಡೆ ಮಾಡಬೇಕಾದ್ರೆ ಇದು ಕೈಗೆ ಅಂಟ್ಕೊಳಕತ್ತಿತ್ತಂದ್ರೆ ಇದಕ್ಕೆ ಸ್ವಲ್ಪ ಎಣ್ಣೆ ಹಚ್ಚಿ ರೌಂಡ್ ಮಾಡಿ ತಗೋರಿ, ಆವಾಗ ಇದು ಕರೆಕ್ಟಾಗಿ ರೌಂಡ್ ಆಗ್ತೈತಿ. ಈಗ ಉಳಿದಿರುವ ಮಿಕ್ಸ್ಚರ್ದಿಂದ ಎಲ್ಲ ಉಂಡಿನೂ ಇದೇ ರೀತಿ ಮೀಡಿಯಮ್ ಸೈಜ್ನೊಳಗೆ ಮಾಡಿ ತೊಗೊಂಡೇವು ನೋಡ್ರಿ. ಈಗ ಇವನ್ನ ಫ್ರೈ ಮಾಡಿ ತಗೋಬೇಕು. ನಾವು ಇವನ್ನ ಡೀಪ್ ಫ್ರೈ ಮಾಡತ್ತಿಲ್ಲ, ಕಡಿಮೆ ಎಣ್ಣೆ ಬಳಸಿ ನಾವು ಇವನ್ನ ಫ್ರೈ ಮಾಡಿ ತಗೊಳತ್ತೇವಿ. ಇವನ್ನ ಫ್ರೈ ಮಾಡೋಕ್ಕೆ ನಾವು ಪಡ್ಡಿನ ಹಂಚು ಬಳಸತ್ತೇವಿ. ಪಡ್ಡಿನ ಹಂಚೊಳಗೆ ಸ್ವಲ್ಪ ಎಣ್ಣೆ ಹಾಕ್ರಿ. ಗ್ಯಾಸ್ನ ಮೀಡಿಯಮ್ ಫ್ಲೇಮ್ನಾಗ ಇಟ್ಕೊಂಡು ಇವನ್ನ ಫ್ರೈ ಮಾಡಬೇಕು. ಎಣ್ಣೆ ಸ್ವಲ್ಪ ಬಿಸಿ ಆದ್ಮೇಲೆ ನಾವು ರೆಡಿ ಮಾಡಿ ಇಟ್ಕೊಂಡಿರುವಂಥ ಎಲ್ಲ ಬೌಲ್ಸ್ನು ಇದ್ರೊಳಗೆ ಹಾಕ್ರಿ. ಗ್ಯಾಸ್ ಹೈ ಫ್ಲೇಮ್ನಾಗ ಇಡಕ್ಕೆ ಹೋಗಬೇಡ್ರಿ, ಯಾಕಂದರೆ ಇವು ಹೊತ್ತಿ ಹೋಗ್ತಾವು, ಆದರೆ ಕರೆಕ್ಟಾಗಿ ಬೇಯಂಗಿಲ್ಲ. ಅದಕ್ಕಾಗಿ ಗ್ಯಾಸ್ನ ಮೀಡಿಯಮ್ ಫ್ಲೇಮ್ನಾಗ ಇಟ್ಕೊಂಡು ಇವನ್ನ ಬೇಯಿಸಿ ತಗೋರಿ. ನೋಡ್ರಿ, ಈಗ ಎಲ್ಲ ಬಾಲ್ಸ್ನು ಇದ್ರೊಳಗೆ ಹಾಕಿದಾದ್ಮೇಲೆ 1 ನಿಮಿಷ ಬಿಟ್ಟು ಒಂದು ಪ್ಲೇಟ್ ಮುಚ್ಚಿ ಇವನ್ನ 2 ನಿಮಿಷದವರೆಗೂ ಬೇಯಿಸಿ ತಗೋಬೇಕು. ಇವನ್ನ ಜಾಸ್ತಿ ಹೊತ್ತು ಬೇಯಿಸೋ ಅವಶ್ಯಕತೆ ಇಲ್ಲ. 2 ನಿಮಿಷ ಆದಮೇಲೆ ಪ್ಲೇಟ್ ತೆಗೆದು ಒಂದೊಂದಾಗಿ ಇವನ್ನ ಹೊಳಿಸಿ ಹಾಕ್ರಿ. ನಾವು ಇದ್ರಾಗ ಹಾಕಿರುವಂಥ ಎಲ್ಲ ತರಕಾರಿನೂ ಮೊದಲಿಗೆ ಸ್ವಲ್ಪ ಫ್ರೈ ಮಾಡಿ ತೊಗೊಂಡೇವಿ, ಅದಕ್ಕಾಗಿ ಇವನ್ನ ಜಾಸ್ತಿ ಹೊತ್ತು ಬೇಯಿಸೋ ಅವಶ್ಯಕತೆ ಇಲ್ಲ. ಇವು ಜಲ್ದಿನ ಬೆಂದು ಹೋಗ್ತಾವು. ಈಗ ಎಲ್ಲ ಬಾಲ್ಸ್ನು ಹೊಳಿಸಿ ಹಾಕಿದಾದ್ಮೇಲೆ ನಡು ಹಾಕಿರುವಂಥ ಬಾಲ್ಸ್ಗಳು ಜಲ್ದಿನ ಬೆಂದಿರ್ತಾವು. ಅವನ್ನ ತೆಗೆದು ಒಂದು ಪ್ಲೇಟ್ ಒಳಗೆ ಇಟ್ಕೋಬೇಕು. ಇವನ್ನ ಒಂದು ಪ್ಲೇಟ್ ಒಳಗೆ ತೆಗೆದಿಟ್ಕೊಂಡಾದ್ಮೇಲೆ ಎಲ್ಲ ಬಾಲ್ಸ್ನು ಇದೇ ರೀತಿ ಬೇಯಿಸಿ ತಗೋರಿ. ಕೆಲವೊಂದು ಮಕ್ಕಳು ತರಕಾರಿ ತಿನ್ನೋದಿಲ್ಲ, ಅದಕ್ಕಾಗಿ ಈ ರೀತಿ ಮಾಡಿಕೊಟ್ರೆ ಖುಷಿಯಿಂದ ತಿಂತಾರು. ಇವು ನೋಡಾಕೂ ಚಂದ ಅನ್ನಿಸ್ತಾವು ಮತ್ತು ಹೆಲ್ದಿನೂ ಇರ್ತೈತಿ, ಅದ್ರ ಜೊತೆಗೆ ಟೇಸ್ಟಿನೂ ಇರ್ತೈತಿ. ನೀವು ಕೂಡ ಈ ರೆಸಿಪಿನ ನಿಮ್ಮ ಮನೆಯಲ್ಲಿ ಟ್ರೈ ಮಾಡಿರಿ. ಹೆಂಗೆ ಬಂತು ಅಂತ ಕಮೆಂಟ್ ಸೆಕ್ಷನ್ ಒಳಗೆ ತಿಳಿಸ್ರಿ. ಈ ಸ್ನ್ಯಾಕ್ಸ್ನ ಟೊಮೆಟೊ ಕೆಚಪ್ ಜೊತೆ ತಿನ್ಬೋದು, ಇಲ್ಲಾಂದ್ರೆ ಹಂಗನೂ ತಿನ್ಬೋದು. ಇದು ಭಾಳ ರುಚಿಯಾಗಿರ್ತೈತಿ. ನೋಡ್ರಿ, ಈಗ ನಾವು ಮಾಡತ್ತಿರುವಂಥ ಸ್ನ್ಯಾಕ್ಸ್ ಎಲ್ಲ ರೆಡಿ ಆಗೈತಿ. ಇವು ಸ್ವಲ್ಪನೂ ಹಸಿ ಬಿಸಿ ಇಲ್ಲ, ಕರೆಕ್ಟಾಗಿ ಬೆಂದಾವು. ಈ ರೆಸಿಪಿ ನಿಮ್ಗೆ ಸ್ವಲ್ಪನಾದರೂ ಇಷ್ಟ ಆಗಿದ್ರೆ ವಿಡಿಯೋಗೊಂದು ಲೈಕ್ ಕೊಡ್ರಿ. ಹಂಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೋರಿ. ಸಬ್ಸ್ಕ್ರೈಬ್ ಮಾಡಿಕೊಂಡು ಬಾಜುಕ ಕಾಣುವಂಥ ಬೆಲ್ ಐಕಾನ್ ಒತ್ತಿ ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಂಡ್ರೆ ನಾವು ಹಾಕುವಂಥ ವಿಡಿಯೋದ ಪ್ರತಿಯೊಂದು ನೋಟಿಫಿಕೇಷನ್ನು ನಿಮಗೆ ಬರ್ತೈತಿ.
ಇದೇ ರೀತಿ ಇನ್ನಷ್ಟು ರೆಸಿಪಿಗಳೊಂದಿಗೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಅಲ್ಲಿವರೆಗೂ ಬಾಯ್, ಟೇಕ್ ಕೇರ್.